ವೀಕ್ಷಕರೇ, ಜಿ ಕನ್ನಡದಲ್ಲಿ ಹೊಸದಾಗಿ ಶುರುವಾಗುತ್ತಿರುವ ನಾನಿನ್ನ ಬಿಡಲಾರೆ ಸೀರಿಯಲ್ ಪ್ರೇಕ್ಷಕರಲ್ಲಿ ಸಾಕಷ್ಟು ಕುತೂಹಲವನ್ನ ಕ್ರಿಯೇಟ್ ಮಾಡಿದ್ದು, ನಾನಿನ್ನ ಬಿಡಲಾರೆ ಕನ್ನಡ ಸೀರಿಯಲ್ನಲ್ಲಿ ಯಾರೆಲ್ಲ ನಟ ನಟಿಯರು ಮುಖ್ಯವಾದ ಪಾತ್ರವನ್ನ ಮಾಡ್ತಿದ್ದಾರೆ ಅನ್ನುವ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಹಾಗೇನೆ ಈ ಒಂದು ಸೀರಿಯಲ್ ಯಾವಾಗ ಶುರುವಾಗಲಿದೆ ಅನ್ನುವ ಮಾಹಿತಿಯನ್ನ ಕೂಡ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಜಿ ಕನ್ನಡ ಚಾನೆಲ್ನ ನಾನಿನ್ನ ಬಿಡಲಾರೆ ಸೀರಿಯಲ್ಗಾಗಿ ವೇಟ್ ಮಾಡ್ತಿದ್ದೀರಾ, ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೇನೆ ಈ ಸೀರಿಯಲ್ನ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ನಾನಿನ್ನ ಬಿಡಲಾರೆ ಸೀರಿಯಲ್ನಲ್ಲಿ ಹಿರಿಯ ನಟಿ ವೀಣಾ ಸುಂದರ್ ಅವರು ಮುಖ್ಯವಾದ ಪಾತ್ರವನ್ನ ಮಾಡಲಿದ್ದಾರೆ. ನಟಿ ವೀಣಾ ಸುಂದರ್ ಹಲವಾರು ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿದ್ದು, ಈ ಒಂದು ಸೀರಿಯಲ್ನಲ್ಲಿ ಅಜ್ಜಿಯ ಪಾತ್ರವನ್ನ ಮಾಡ್ತಿದ್ದಾರೆ. ಹಾಗೇನೆ ವೀಕ್ಷಕರೇ, ನಾನಿನ್ನ ಬಿಡಲಾರೆ ಸೀರಿಯಲ್ನಲ್ಲಿ ಪಾರು ಕನ್ನಡ ಸೀರಿಯಲ್ ಖ್ಯಾತಿಯ ನಟ ಶರತ್ ಪದ್ಮನಾಭ ಅವರು ಮುಖ್ಯವಾದ ಪಾತ್ರವನ್ನ ಮಾಡಲಿದ್ದಾರೆ. ಶರತ್ ಪದ್ಮನಾಭ ಅವರು ಈ ಹಿಂದೆ ಜಿ ಕನ್ನಡ ಚಾನೆಲ್ನ ಖ್ಯಾತ ಸೀರಿಯಲ್ ಆಗಿರುವ ಪಾರು ಸೀರಿಯಲ್ನಲ್ಲಿ ಮುಖ್ಯವಾದ ಪಾತ್ರವನ್ನ ಮಾಡಿದ್ದರು. ನಾನಿನ್ನ ಬಿಡಲಾರೆ ಸೀರಿಯಲ್ನಲ್ಲಿ ಮಗುವಿನ ಪಾತ್ರವನ್ನ ಜೂನಿಯರ್ ಆರ್ಟಿಸ್ಟ್ ಮಹಿತಾ ವಿ ಅವರು ಮಾಡಲಿದ್ದಾರೆ. ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಮಹಿತಾ ವಿ ಕಲರ್ಸ್ ಕನ್ನಡ ಚಾನೆಲ್ನ ನನ್ನಮ್ಮ ಸೂಪರ್ ಸ್ಟಾರ್ ನಲ್ಲಿ ಕಂಟೆಸ್ಟೆಂಟ್ ಆಗಿ ಸ್ಪರ್ಧೆಯನ್ನ ಕೂಡ ಮಾಡಿದ್ದರು. ನಾನಿನ್ನ ಬಿಡಲಾರೆ ಸೀರಿಯಲ್ನ ವಿಲನ್ ಪಾತ್ರವನ್ನ ರುಹಿನಾ ಶೆಟ್ಟಿ ಅವರು ಮಾಡಲಿದ್ದಾರೆ. ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಟಿ ರುಹಿನಾ ಶೆಟ್ಟಿ ಕಲರ್ಸ್ ಕನ್ನಡ ಚಾನೆಲ್ನ ಹಲವಾರು ಸೀರಿಯಲ್ಗಳಲ್ಲಿ ನಟಿಸಿದ್ದಾರೆ. ಹಾಗೇನೆ ವೀಕ್ಷಕರೇ, ಈ ಒಂದು ಸೀರಿಯಲ್ನ ಮುಖ್ಯವಾದ ಪಾತ್ರದಲ್ಲಿ ನಟಿ ನೀತಾ ಅಶೋಕ್ ಅವರು ಕಾಣಿಸಿಕೊಳ್ಳಲಿದ್ದಾರೆ. ನಟಿ ನೀತಾ ಅಶೋಕ್ ಅವರು ನಟ ಕಿಚ್ಚ ಸುದೀಪ್ ಅವರ ವಿಕ್ರಾಂತ್ ರೋನ ಸಿನಿಮಾದಲ್ಲಿ ಮುಖ್ಯವಾದ ಪಾತ್ರದಲ್ಲಿ ಕೂಡ ಕಾಣಿಸಿಕೊಂಡಿದ್ದರು. ಹಾಗೇನೆ ವೀಕ್ಷಕರೇ, ನಾನಿನ್ನ ಬಿಡಲಾರೆ ಸೀರಿಯಲ್ನಲ್ಲಿ ಮತ್ತೊಂದು ಮುಖ್ಯವಾದ ಪಾತ್ರದಲ್ಲಿ ಜರ್ನಲಿಸ್ಟ್ ಮತ್ತು ನಟಿ ತನುಜಾ ಅವರು ಕಾಣಿಸಿಕೊಳ್ಳಲಿದ್ದಾರೆ. ಇವರು ಕೂಡ ನನ್ನಮ್ಮ ಸೂಪರ್ ಸ್ಟಾರ್ ನಲ್ಲಿ ಕಂಟೆಸ್ಟೆಂಟ್ ಆಗಿ ಸ್ಪರ್ಧೆಯನ್ನ ಮಾಡಿದ್ದರು. ಈಗ ಇದೇ ಸೀರಿಯಲ್ನಲ್ಲಿ ಮುಖ್ಯವಾದ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ವೀಕ್ಷಕರೇ, ನಿಮಗೆ ನಾನಿನ್ನ ಬಿಡಲಾರೆ ಸೀರಿಯಲ್ನ ಕಾಸ್ಟಿಂಗ್ನ ಬಗ್ಗೆ ಏನು ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.